ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರೇಮ ಮತ್ತೆ ಬದುಕಿ ಬಂದು ಸ್ನೇಹಗೆ ಕಾಟ ಕೊಡ್ತಿರ್ತಾಳೆ. ಸೊ ಅದನ್ನು ಅವಳು ದೆವ್ವ ಅಂತ ಅಂದ್ಕೊಂಡು ಅದನ್ನು ನೋಡಿ ತುಂಬ ಭಯ ಪಡ್ತಾ ಇರ್ತಾಳೆ. ಆಗ ಅವರು ಡ್ಯಾಡಿ ಅಂದರೆ ಧನರಾಜ್ ಕೂಡ ಅದು ನಿನ್ನ ಭ್ರಮೆ ಕಣಮ್ಮ, ಬಾಮ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ರೂಮಿಗೆ ಕರ್ಕೊಬಂದುಬಿಡ್ತಾನೆ. ರೂಮಲ್ಲಿ ಕೂಡ ಭಯಂಕರವಾದ ಒಂದು ಫುಲ್ಲು ಸೌಂಡು, ಶಬ್ದ, ಗೆಜ್ಜೆ ಶಬ್ದ, ಕೂಗ್ತಾ ಇರೋದು ಅದೆಲ್ಲ. ಆಗ ಅದನ್ನು ನೋಡಿ ಸ್ನೇಹ ತುಂಬಾ ಭಯ ಪಡ್ತಿದ್ದೆ. ಪ್ರೇಮ ಬರಬೇಡ, ದಯವಿಟ್ಟು ನೀನು ನನ್ನ ಹತ್ರಕ್ಕೆ ಬರಬೇಡ, ಯಾಕೆ ನನ್ನನ್ನು ಹೀಗೆ ಬಂದು ಕಾಡ್ತಾ ಇದೆಯಾ ನೀನು, ನನಗೆ ಗೊತ್ತು ನೀನು ಸತ್ತೋಗಿದ್ಯಾ, ಆದರೂ ಕೂಡ ನೀನು ನನ್ನನ್ನು ಬಂದು ಹೀಗೆ ಕಾಡ್ತಾ ಇದೆಯಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಜೋರಾಗಿ ಒಬ್ಬಳೇ ಕೂಗಾಡ್ತಾ ಇರ್ತಾಳೆ. ಹಾಗೆ ಕಿಟಕಿ ಕಡೆ ಜೋರಾಗಿ ಬಂದು ನೋಡ್ತಾ ಇರ್ತಾರೆ. ಅಲ್ಲೂ ಕೂಡ ಜೋರಾಗಿ ಸೌಂಡು, ಗಾಳಿ ಬೀಸ್ತಾನೆ ಇರುತ್ತೆ. ಅವಳ ಗೆಜ್ಜೆ ಕೂಡ ಅಲ್ಲಿ ಬಂದು ಅಲ್ಲಾಡ್ತಾನೆ ಇರುತ್ತೆ. ಪ್ರೇಮ ನಿಜವಾಗ್ಲೂ ಸತ್ತಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಜೋರಾಗಿ ಎದ್ರುಕೊಂಡು ಬಂದು ಹಾಗೆ ಸ್ನೇಹ ಬಿದ್ದೋಗ್ತಾಳೆ. ಆಗ ಅಲ್ಲಿ ಕೂಡ ಒಂದು ಕಾಲ್ಗೆಜ್ಜೆನೂ ಕೂಡ ಬಿದ್ದಿರುತ್ತೆ. ಹೌದು, ಇದು ಇಲ್ಲಿ ಹೇಗೆ ಬಂತು, ಇದು ಅವಳದೇನೆ ಕಾಲ್ಗೆಜ್ಜೆ, ಇದು ಅವಳದೇನೆ ಕಾಲ್ಗೆಜ್ಜೆ. ಪ್ರೇಮ ದಯವಿಟ್ಟು ನನಗೆ ಏನು ಮಾಡಬೇಡ ಪ್ಲೀಸ್, ಆಯಿತಾ, ನನ್ನನ್ನು ಬಿಟ್ಬಿಡು, ಹೀಗೆಲ್ಲ ಬಂದು ನನ್ನನ್ನು ಕಾಡಬೇಡ ಅಂತ ಹೇಳ್ತಿರ್ತಾರೆ. ಯಾಕೆ ಕಾಡ್ತಾ ಇದೆಯಾ ದೆವ್ವ ಆಗಿ ಬಂದು, ನೀನು ಸತ್ತಿದ್ಯಾ, ನೀನು ಅಷ್ಟು ಮೇಲಿಂದ ಬಿದ್ದಿದ್ರು ಕೂಡ ಸತ್ತಿಲ್ವ ನೀನು, ದಯವಿಟ್ಟು ನನಗೆ ಏನು ಮಾಡಬೇಡ ಕಣೆ, ಪ್ಲೀಸ್ ಕಣೆ ಪ್ರೇಮ, ದಯವಿಟ್ಟು ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಬಂದಿದೆಯಾ ಅಂತ ನನಗೆ ಗೊತ್ತು, ದಯವಿಟ್ಟು ನನ್ನ ಬಿಟ್ಬಿಡು, ಏನು ಮಾಡಬೇಡ ಆಯಿತಾ ಅಂತ ಹೇಳ್ಬಿಟ್ಟು ಹಾಗೆ ಒಬ್ಳಿಗೊಬ್ಳೆ ಹಾಗೆ ಮಾತಾಡ್ತಿರ್ತಾಳೆ. ಅವಳು ಬೆಟ್ಟದ ಮೇಲೆ ತಳ್ಳಿದಂತಹ ಒಂದು ಸನ್ನಿವೇಶನೂ ಕೂಡ ಸ್ನೇಹ ಹಾಗೆ ನೆನೆಸ್ಕೊತಾ ಇರ್ತಾಳೆ. ಹೌದು, ನಾನೇ ತಳ್ಳಿದ್ದು, ಆದರೂ ಕೂಡ ಈ ರೀತಿ ಬಂದು ದೆವ್ವದ ರೂಪದಲ್ಲಿ ಕಾಟ ಕೊಡ್ತಿದ್ದಾಳಪ್ಪ, ಇದು ಏನಪ್ಪ ಇದು ಗೆಜ್ಜೆ ಸೌಂಡು ಇಷ್ಟೊಂದು ಭಯಂಕರವಾಗಿದೆಯಲ್ಲ, ಅಯ್ಯೋ ನನಗಂತೂ ತುಂಬ ಭಯ ಆಗ್ತಿದೆ ಈ ರೂಮಲ್ಲಿ ಇರೋಕ್ಕಂತೂ ಅಂತ ಹೇಳ್ಬಿಟ್ಟು ತುಂಬ ಭಯ ಪಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಕೆಳಗಡೆ ಅವಳಿಗೊಂದು ಕಾಲ್ಗೆಜ್ಜೆನೂ ಕೂಡ ಸಿಗುತ್ತೆ. ಅವಳು ಕಾಲಿಗೆ ಅದು ಸಿಕ್ಕಾಕೊಳ್ಳುತ್ತೆ. ಕಾಲ್ಗೆಜ್ಜೆ ಏನಿದು ಕಾಲಿಗೆ ಹೀಗೆ ಸಿಕ್ತಿದೆಯಲ್ಲ ಅಂತ ಕೆಳಗೆ ಬಗ್ಗೆ ನೋಡ್ತಾಳೆ. ನೋಡಿದರೆ ಕಾಲ್ಗೆಜ್ಜೆ, ಹೌದು ಇದು ಕಾಲ್ಗೆಜ್ಜೆ, ಇದು ಹೇಗೆ ಬಂತು ಇಲ್ಲಿಗೆ, ಯಾರು ತಂದು ಹಾಕಿದ್ದು ಇಲ್ಲಿಗೆ, ಹೌದು ಇದು ಪ್ರೇಮಾದೇನೆ ಕಾಲ್ಗೆಜ್ಜೆ, ಅಂದರೆ ಪ್ರೇಮನೇ ಬಂದು ಹೋಗಿದ್ದಾಳ ಇಲ್ಲಿ, ಓ ಮೈ ಗಾಡ್ ಅಂತ ಹೇಳಿ ತುಂಬಾ ಭಯ ಪಡ್ತಾ ಇರ್ತಾಳೆ. ಇಲ್ಲ, ಪ್ರೇಮ ಸತ್ತೋಗಿದ್ದಾಳೆ, ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ, ಆದರೂ ಕೂಡ ಇದು ಅವಳದೇ ಕಾಲ್ಗೆಜ್ಜೆ, ಅಂದರೆ ಪ್ರೇಮ ಇಲ್ಲಿಗೆ ಬಂದಿದ್ದಾಳ, ಅಯ್ಯೋ ನನಗೆ ಹುಚ್ಚೆ ಹೊಡಿತಿದ್ಯಲ್ಲಪ್ಪ, ಏನಪ್ಪ ಇದು ಏನು ಅಂತ ನಂಗೆ ನೆನಪಿಸ್ಕೊಳ್ಳಿ, ನೋಡಿದರೆ ಅವಳು ಸತ್ತೋಗಿದ್ದಾಳೆ, ಅಂದರೆ ಇಲ್ಲಿ ಕಾಲ್ಗೆಜ್ಜೆ ಕೂಡ ಅವಳೇ ಬಂದಿದೆ. ಪ್ರೇಮ ಯಾಕೆ ಕಾಡ್ತಾ ಇದೆಯಾ ಪ್ರೇಮ, ನನಗೆ ತುಂಬ ಭಯ ಆಗ್ತಿದೆ, ದಯವಿಟ್ಟು ನನ್ನ ಬಿಟ್ಬಿಡು ಪ್ರೇಮ ಅಂತ ಹೇಳ್ತಿರ್ತಾರೆ. ಆದರೆ ಪ್ರೇಮ ಮಾತ್ರ ಅವಳನ್ನಂತೂ ಸುಮ್ಮನೆ ಬಿಡೋ ಮಾತೇನೇ ಇಲ್ಲ. ಅಯ್ಯೋ ದೇವರೇ, ದಯವಿಟ್ಟು ನನ್ನ ಕಾಪಾಡು, ನನಗೆ ಹುಚ್ಚೆ ಹಿಡಿತಿದೆ, ಈ ಪ್ರೇಮ ನಿಜವಾಗ್ಲೂ ಬದುಕಿದಳೋ ಸತ್ತಿದಳೋ ಗೊತ್ತಾಗ್ತಿಲ್ಲ. ಇಲ್ಲ ಸತ್ತೋಗಿದ್ದಾಳೆ ಅವಳು, ಮೇಲಿಂದ ಪ್ರಪಾತದಿಂದ ಬಿದ್ದಿರಳು, ನಿಜವಾಗ್ಲೂ ಎಲ್ಲಿ ಬದುಕು ಬರೋಕ್ಕೆ ಸಾಧ್ಯ, ಇಲ್ಲ ಅವಳು ಸತ್ತೋಗಿದ್ದಾಳೆ ಅಂತ ಪ್ರೇಮ ನಿಧಾನವಾಗಿ ಹೆಜ್ಜೆಗೂ ಮುಂದೆ ಸ್ನೇಹಗೆ ಕಾಟ ಕೊಡ್ತಾನೆ ಇರ್ತಾಳೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಕಲ್ಯಾಣಿ ಲಕ್ಷ್ಮೀನಾರಾಯಣಗೆ ಫೋನ್ ಮಾಡಿರ್ತಾಳೆ. ಇವಾಗ ಹೇಗಿದ್ದಾರೆ ಶಾರದಾ, ಏನಂತ ಹೇಳಮ್ಮ, ಅವಳು ಏನೂ ತಿಂದಿಲ್ಲ, ಏನೂ ಇಲ್ಲ, ಹಾಗೆ ಪ್ರೇಮ ಅಂತ ಎದ್ದೆದ್ದು ಹತ್ತು ಅವಳನ್ನೇ ನೆನೆಸ್ಕೊಂಡು ಹಾಗೆ ಮಲ್ಕೋತಾ ಇದ್ದಾಳೆ. ಅವಳ ಸ್ಥಿತಿ ನಿಜವಾಗ್ಲೂ ತುಂಬ ಗಂಭೀರವಾಗಿದೆ, ದಯವಿಟ್ಟು ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ ಅಣ್ಣ, ನಮ್ಮ ಪ್ರೇಮ ಸತ್ತಿಲ್ಲ ಆಯಿತಾ, ಏನಂತ ಹೇಳೋಣಮ್ಮ ನಮ್ಮ ಪ್ರೇಮನ ಬಗ್ಗೆ, ಕೊನೆಗೂ ಅವ್ರ ತಂದೆಯಾಗಿ ಕೊನೆಗೂ ಅವಳ ಶವಕ್ಕೆ ಒಂದು ಬೆಂಕಿ ನೀಡೋ ಅದೃಷ್ಟನೂ ಕೂಡ ಸಿಗಲಿಲ್ಲ ಅಂತ ಹೇಳ್ತಾರೆ. ಅಣ್ಣ ಹೀಗೆಲ್ಲ ಮಾತಾಡ್ಬಿಡಿ, ನಮ್ಮ ಪ್ರೇಮ ಸತ್ತಿಲ್ಲ ಆಯಿತಾ, ಬದುಕಿದ್ದಾಳೆ ಆಯಿತಾ, ನೀವು ಶಾರದಂಗೆ ಧೈರ್ಯ ಹೇಳ್ಬೇಕು, ನೀವು ಧೈರ್ಯವಾಗಿದ್ದರೆ ಶಾರದಂಗೂ ಸ್ವಲ್ಪ ಧೈರ್ಯ, ನಮ್ಮ ಪ್ರೇಮ ಸತ್ತಿಲ್ಲ ಅಣ್ಣ, ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನ್ನಲ್ಲಿದೆ ಅಮ್ಮ, ಆದರೂ ನನ್ನಲ್ಲೂ ಕೂಡ ನಂಬಿಕೆ ಇದೆಯಮ್ಮ, ಆದರೂ ಅಷ್ಟು ದೂರದಿಂದ ಬಿದ್ದ ಮೇಲೆ ಎಲ್ಲಿ ಬದುಕಿರ್ತಾರೆ, ಶಾರದಾ ಅಳ್ತಾ ಇದ್ದಾಳೆ, ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಇಟ್ಬಿಟ್ಟು ಹೋಗ್ತಾಳೆ. ಆಗ ಕಾವ್ಯ ಕೇಳ್ತಾಳೆ, ಅತ್ತೆ ಏನಂದ್ರು ಅಪ್ಪ ಅಂತ ಕೇಳ್ತಾರೆ. ಅಮ್ಮ ಅಳ್ತಾನೆ ಇದ್ದಾರಂತ. ಹೌದು, ಎತ್ತು ಕಳ್ಳಲ್ವೇನಮ್ಮ, ಯಾವ ಶತ್ರುಗೂ ಬೇಡ ತನ್ನ ಎತ್ತು ಮಗಳನ್ನ ಕಳ್ಕೊಂಡು ಅವ್ರನ್ನ ಸುಮ್ಮನಿಸೋಕ್ಕೆ ಯಾರ ಕೈಲೂ ಆಗಲ್ಲಮ್ಮ ಅಂತ ಹೇಳ್ತಾರೆ. ಹೌದು ಅತ್ತೆ, ನನಗೆ ಅಕ್ಕ ಇಲ್ಲ ಅನ್ನೋದೇ ನನಗೆ ದೊಡ್ಡ ಕೊರಗಾಗೋಗಿದೆ, ಅವಳ ರೂಮ್ಗೆ ಹೋದರೆ ಅವಳ ನೆನಪುಗಳೇ, ಅವಳ ತುಂಟಾಟಗಳೇ ನನಗೆ ಬರ್ತಿದೆ, ನಿಜವಾಗ್ಲೂ ಅವಳು ನನ್ನ ಜೊತೇಲಿ ಇಲ್ವೇನೋ, ಯಾವತ್ತೂ ಬರಲ್ವೇನೋ ಅಂತ ನನಗೆ ನೆನೆಸ್ಕೊಂಡು ನನಗೆ ಅಳಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಬಿದ್ದೀನಿ. ಇನ್ನು ಮನೆಗೆ ಹೋಗೋಣ ಅಂತ ಅಂದರೆ ನಾನು ಹತ್ರ ಕೂಡ ಅವರು ಕೂಡ ತುಂಬ ಬೇಜಾರು ಮಾಡ್ಕೊತಾರೆ, ಇಬ್ಬರು ಕೂಡ ನೋವಲ್ಲಿರಬೇಕಾಗುತ್ತೆ ಅನ್ನೋಕ್ಕೋಸ್ಕರ ಇಲ್ಲೇ ಇದ್ದೀನಿ. ಇಲ್ಲ ಅತ್ತೆ, ಅಕ್ಕ ಸತ್ತಿಲ್ಲ, ಅವಳು ಬದುಕಿದ್ದಾಳೆ ಅನ್ನೋ ಮನಸ್ಸು ನನಗೆ ಹೇಳ್ತಾ ಇದೆ ಅಂತ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿನೂ ಕೂಡ ಬರ್ತಾಳೆ. ಮಹೇಶ್ವರಿನೂ ಅವಳು ಹಾಗೆ ನಾಟಕ ಮಾಡ್ತಿರ್ತಾರೆ. ಅಕ್ಕ ಈಗ ಆಗಬಾರ್ದಿತ್ತು ಅಕ್ಕ, ಈಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ. ಕಲ್ಯಾಣಿ ಆಯಿತು
ಎಲ್ಲರಿಗೂ ಕೂಡ ಸಂಕಟ ಇದೆ ಮಹೇಶ್ವರಿ, ಗೊತ್ತಾಗ್ತಿದೆ ಅದುವೇ ಅಂತ ಹೇಳ್ತಾರೆ. ನಂಗೆ ಅದೆಲ್ಲ ಯಾಕೆ ಯೋಚನೆ ಇರೋದು ರಾಮ್, ನೆನ್ನೆಯಿಂದ ಒಂದು ತುತ್ತು ಊಟನೂ ಮಾಡಿಲ್ಲ, ಏನೂ ಇಲ್ಲ. ಅವ್ನ ಮುಂದಿನ ಭವಿಷ್ಯ ಏನು ಅಂತ ಗೊತ್ತಾಗ್ತಿದೆ. ಯಾವುದೇ ಒಂದು ಗಂಡಸು ದುಃಖದಲ್ಲಿದ್ದಾಗ ಅವನ ಜೊತೆಲಿದ್ದು ನಿಲ್ಲಬೇಕಾದಳು ಅವನ ಹೆಂಡ್ತಿ. ಒಂದು ಹೆಂಗ್ಸಿದ್ರೆ ಸಮಾಧಾನ ಆಗ್ತಾರೆ. ನಾವೆಲ್ಲರೂ ಕೂಡ ಇರ್ಬೋದು ಅವನ ಜೊತೆ, ಆದರೂ ಕೂಡ ಅವನ ಹೆಂಡ್ತಿ ಇಲ್ದಂಗೆ ಆಗಲ್ಲ. ಯಾರಾದರೂ ಒಬ್ಬ ಹೆಂಗಸು ಇರಲೇಬೇಕು ಅದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡೋದೀಗ ಅಂತ ಕೇಳ್ತಾರೆ ಕರಣಿ. ಅದು ಸ್ನೇಹ ತುಂಬ ಹಚ್ಕೊಂಡಿದ್ದಾಳೆ ರಾಮ್ನ. ಸೊ ಹಾಗಾಗಿ ಏನು ಸ್ನೇಹನ ಬಗ್ಗೆ ಮತ್ತೆ ಮಾತಾಡ್ತಿದ್ಯಾ? ನಿನಗೇನು ಮನುಷ್ಯತ್ವ ಇಲ್ಲ ಮಹೇಶ್ವರಿ? ಇನ್ನು ಸತ್ತಿ ಆ ಕಾಂಡಲಿರೋದಕ್ಕೆ ಒಂದು ದಿವಸನೂ ಆಗಿಲ್ಲ. ನಿನ್ನ ಮನಸ್ಸಲ್ಲಿ ಇವಾಗ ಹೇಗೆಲ್ಲ ನಿಮಗೆ ಯೋಚನೆ ಬರ್ತಾ ಇದೆ? ರಾಮ್ ಜಾಗದಲ್ಲಿ, ಪ್ರೇಮನ ಜಾಗದಲ್ಲಿ ಕರ್ಕೊಂಬಂದು ಸ್ನೇಹನ ಕೂರ್ಸೋಕ್ಕೆ ಅಂತ ನೋಡ್ತಿದ್ದೆ. ನಿಮಗೆ ಸ್ವಲ್ಪನೂ ಮನುಷ್ಯತ್ವ ಇಲ್ವಾ? ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಹೀಗೆಲ್ಲ ಯೋಚನೆ ಮಾಡ್ತಾ ಇದೆಯಲ್ಲ. ಸೊಸೆ ಸತ್ತಿದ್ದಾಳೆ, ಅವಳು ಬದುಕಿದ್ದಾಳೆ, ಹುಡ್ಕೋಣ ಅನ್ನೋ ಪ್ರಯತ್ನ ಮಾಡ್ತಿಲ್ಲ. ಅವಳು ಸತ್ತಿದ್ದಾಳೆ, ಅಲ್ಲಿಗೆ ಸ್ನೇಹನ ಕರ್ಕೊಂಬರೋಣ ಅಂತ ಯೋಚನೆ ಮಾಡ್ತಿದ್ಯಲ್ಲ. ನಿನಗೆ ಮನಸ್ಸು ಹೇಗಾದರೂ ಬರುತ್ತೆ ಮಹೇಶ್ವರಿ. ನಿನಗೆ ಇನ್ಯಾವತ್ತೂ ಕೂಡ ಸ್ನೇಹ ಹೆಸ್ರನ್ನ ನೀನು ಮನೇಲಿ ಎತ್ತக்கூడದು ಅಂತ ಹೇಳಿ ಬೈದ್ಬಿಟ್ಟು ಕಲ್ಯಾಣಿ ಅಲ್ಲಿಂದ ಹೋಗ್ತಾರೆ. ಆಗ ಕಾವ್ಯನು ಕೂಡ ನೀವು ಕಚ್ಚಡ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಈ ಕೊಚ್ಚೆ ಥರ ಬಿಹೇವ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ನೀವೇ ಅನಿಸುತ್ತೆ ಕಣ್ರಿ. ಇನ್ನೂ ಸೊಸೆ ಸತ್ತು 24 ಗಂಟೆನೂ ಆಗಿಲ್ಲ, ಆಗಲೇ ಮಗುಂಗೆ ಬೇರೆ ಮದುವೆ ಮಾಡೋಕ್ಕೆ ನೋಡ್ತಿದ್ಯಾ? ನೀವು ಇನ್ನೆಂಥ ಕಚ್ಚಡ ಅಂತ ಇಲ್ಲೇ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ. ಆಗ ಇಬ್ಬರು ಕೂಡ ಸೇಡ್ ಬರುತ್ತೆ. ಅಂತ ಮುಚ್ಚ್ರಿ ಬಾಯಿ ಸಾಕು. ನೀವು ಇನ್ನೆಂಥ ಲೋಫರ್ ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ. ಇನ್ನು ಎಷ್ಟು ಕೆಟ್ಟ ಹೆಂಗಸು ನೀವು ಅನ್ನೋದು ಪ್ರೂವ್ ಆಗ್ತಿದೆ. ನಮ್ಮ ಅಕ್ಕ ಸತ್ತಿರೋದು ನಿಮಗೆ ಖುಷಿಯಾಗಿರ್ಬೋದು, ಆದರೆ ನಮ್ಮ ಅಕ್ಕ ಸತ್ತಿಲ್ಲ, ಬದುಕಿದ್ದಾಳೆ, ಬಂದೇ ಬರ್ತಾಳೆ ಅವಳು, ಆಯಿತಾ? ನೀವು ಅಂದ್ಕೊಂಡಿರ್ಬೋದು ಅವಳು ಸತ್ತಿದ್ದಾಳೆ ಅಂತ. ಅವಳು ಯಾವುದೇ ಕಾರಣಕ್ಕೂ ಸತ್ತಿಲ್ಲ, ಆಯಿತಾ? ಬಂದೇ ಬರ್ತಾಳೆ ಅಂತ ನನಗೆ ನಂಬಿಕೆ ಇದೆ, ಆಯಿತಾ? ನೀವು ಇಲ್ಲಿ ಸಲ್ಲಿದ ಊಹೆಗಳನ್ನ ಮಾಡಬೇಡಿ, ಆಯಿತಾ? ನಿಮ್ಮ ಈ ಕಪಿ ಬುದ್ಧಿ, ಕೆಟ್ಟ ಬುದ್ಧಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಆಯಿತಾ? ರಾಮ್ಗೆ ನಮ್ಮ ಅಕ್ಕಂಗೂ ಯಾವುದೇ ಕಾರಣಕ್ಕೂ ನಾನು ಅನ್ಯಾಯ ಆಗೋಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟು ಅವಳನ್ನ ದೂಕ್ಬಿಟ್ಟು ಕಾವ್ಯ ಹೊರಟೋಗ್ತಲ್ಲಿ. ಎಷ್ಟು ಸೊಕ್ಕು ಇವಳಿಗೆ ಅಂತ ಅನ್ಕೋತಾಳೆ. ಇನ್ನೊಂದು ಕಡೆ ಸ್ನೇಹ ಹಾಗೆ ಒಬ್ಬಳೇ ಎದ್ರುಕೊಂಡು ಭಯ ಪಟ್ಕೊಂಡು ಹಾಲಲ್ಲಿ ಸೋಫಾ ಮೇಲೆ ಮನಗಿರ್ತಾಳೆ. ಆಗ ತಂದೆ ಧನರಾಜ್ ಬರ್ತಾರೆ. ಯಾಕಮ್ಮ ಸ್ನೇಹ ಇಲ್ಲಿ ಮನಗಿದ್ಯಾ ಅಂತ ಹೇಳ್ತಾರೆ. ಅದು ಡ್ಯಾಡಿ, ನನಗೆ ರೂಮಲ್ಲಿ ಮಲ್ಗೋಕ್ಕೆ ನನಗೆ ತುಂಬ ಭಯ ಆಗ್ತಿದೆ ಡ್ಯಾಡಿ. ನೀನು ಭಯನಾ? ಏನಿದು ಸ್ನೇಹ? ಹೌದು, ಆ ಪ್ರೇಮ ದೆವ್ವ ರೂಪದಲ್ಲಿ ಬಂದು ನನ್ನನ್ನು ತುಂಬ ಕಾಡ್ತಿದ್ದಾಳೆ. ಏನು ಸ್ನೇಹ ಇದು? ವಾಟ್ ಇಸ್ ದಿಸ್? ನೀನೊಬ್ಳು ಡಾಕ್ಟ್ರಾಗಿ ಇನ್ನೂ ಆ ದೆವ್ವನೆಲ್ಲ ನೀನು ನಂಬ್ತಿದ್ದೀರಾ ಸ್ನೇಹ? ನಿನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಏನಿದು? ಅದಿನ್ನೂ ಆ ಪ್ರೇಮ ಚಾಪ್ಟರ್ ಇಸ್ ಕ್ಲೋಸ್, ಆಯಿತಾ? ಅವಳು ಸತ್ತಾಯಿತು, ಅಲ್ಲಿಂದ ಬದುಕಿ ಬರೋದು ಒಂದು ದೊಡ್ಡ ಅದೃಷ್ಟನೇ ಅಂತ ಹೇಳ್ಬೋದು. ಅಂಥದ್ರಲ್ಲಿ ನೀನು ಇನ್ನು ಆ ಪ್ರೇಮ ದೆವ್ವ ಅಂತ ಎಲ್ಲ ನಂಬ್ಕೊಂಡಿದ್ಯಾ? ಅಷ್ಟಕ್ಕೆಲ್ಲ ಭಯ ಪಟ್ಕೋತಾರೆ, ಆಯಿತಾ? ನೀನು ನೆನ್ನೆಯಿಂದ ತುಂಬ ಸ್ಟ್ರೆಸ್ ಆಗಿದೆಯಾ, ಅವಳೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಲ್ಲ. ಸೊ ಹಾಗಾಗಿ ಅವಳೇ ಇದ್ದಾಳೆ ಅಂತ ಅಂದ್ಕೊಂಡಿದ್ಯಾ. ಅದು ಬಿಟ್ಟರೆ ಇನ್ನೇನಿಲ್ಲ. ನೀನು ಫೋಕಸ್ ಏನಿದ್ರು ರಾಮ್ನ ನಿನ್ನ ಕಡೆ ಹೊಲಿಸ್ಕೊಳ್ದು. ರಾಮ್ ಈಗ ತುಂಬ ಬೇಜಾರಲ್ಲಿದ್ದಾನೆ. ನೀನು ಅವ್ರ ಮನೆಗೆ ಹೋಗು, ಆಯಿತಾ? ಗೋಯ್ಡ್ ಫ್ರೆಶ್ ಅಪ್ ಆಗು. ನೀನು ಅವ್ರ ಮನೆಗೆ ಸೊಸೆ ಆಗಬೇಕೋ ಬೇಡವಾ, ಆಯಿತಾ? ರಾಮ್ನ ನಿನ್ನ ಕಡೆ ಹೋಲಿಸ್ಕೊಳ್ಳೋದು ಈಗ ನಿನ್ನ ಕಾರ್ಯ. ಇದನ್ನೆಲ್ಲ ಬಿಟ್ಬಿಟ್ಟು ಮೈಂಡಿಂದ ತೆಗ್ದಾಕಿ ಹೋಗಮ್ಮ, ಎದ್ದೋಗಿ ಅವನಿಗೆ ಏನು ತಿಂಡಿ ಊಟ ಅಂತ ನೋಡೋಗು, ಆಯಿತಾ ಅಂತ ಹೇಳ್ಬಿಟ್ಟು ಧನರಾಜನಿಂದ ಹೋಗ್ತಾರೆ. ಆಗ ಸ್ನೇಹನೂ ಕೂಡ ಹೌದು, ಡ್ಯಾಡಿ ಹೇಳ್ತಿರೋದು ಕರೆಕ್ಟು, ಆ ಪ್ರೇಮ ಬದುಕಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಮ್ ಹಾಗೆ ಫೋಟೋ ನೋಡ್ತಾ ಅಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಕಾವ್ಯನೂ ಕೂಡ ಬರ್ತಾಳೆ. ರಾಮ್ ಅಂತ ಹೇಳ್ತಾರೆ, ಹೇಳಿ ಕಾವ್ಯ, ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಬೇಕು ಅಂತ ಹೇಳ್ತಾರೆ. ಕ್ವಶನ್ ಆದರೂ ಅಂದ್ಕೊಳ್ಳಿ, ಮಾತಾಡಬೇಕು ಅಂತನಾದರೂ ಅಂದ್ಕೊಳ್ಳಿ. ಏನು ಹೇಳಿ ಅಂತ ಹೇಳ್ತಾರೆ. ಏನಿದು ನೀವು ಹೀಗೆ ಕೂತ್ಬಿಟ್ರೆ ಅಕ್ಕನ ನೀವು ಹುಡ್ಕಲ್ವಾ? ನೀವು ಹುಡುಕ್ತಲೇ ಇದ್ದರೆ, ನೀವು ಹೀಗೆ ಕೂತಿದ್ರೆ ನಿಮ್ಮ ಮುಂದಿನ ನಡೆ ನಿಮಗೆ ಬೇರೆ ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಕಾವ್ಯ ಸ್ನೇಹನ ಕರ್ಕೊಂಬರೋ ಯೋಚನೆ ಎಲ್ಲನೂ ಕೂಡ ಮನೇಲಿ ನಡೀತಾ ಇದೆ ಗೊತ್ತಾ ಅಂತ ಹೇಳ್ತಾರೆ. ಹೌದಾ? ಏನಾದರೂ ಮಾಡ್ಕೊಳ್ಳಿ ಬಿಡಿ, ಅವ್ರಿಗೆ ಗೊತ್ತಿದೆಯಲ್ಲ. ಏನಾದರೂ ಮಾಡ್ಕೊಳ್ಳಿ ಬಿಡಿ ಅಂತ ಇಷ್ಟು ಈಸಿಯಾಗಿ ಹೇಳ್ತಿದ್ದೀರಲ್ಲ. ನಮ್ಮ ಅಕ್ಕ ಈ ಮನೆಗೋಸ್ಕರ ಅವಳಿಯ ಪ್ರಾಣನೇ ಪಣಕ್ಕಿಟ್ಟು ತ್ಯಾಗ ಎಲ್ಲನೂ ಕೂಡ ಇಟ್ಟು ನಿಮ್ಮ ಜೊತೆ ಖುಷಿಯಾಗಿದ್ದು ಅಂಥದ್ರಲ್ಲಿ ನೀವು ಹೀಗೆ ಮಾತಾಡ್ತಾ ಇದ್ದೀರಲ್ಲ. ಮತ್ತು ಇನ್ನೇನು ಹೇಳಿ ಕಾವ್ಯ, ಪ್ರೇಮ ಸ್ಥಾನ ಏನು ಅಂತ ನನಗೆ ಮಾತ್ರ ಗೊತ್ತು. ಅವಳ ಸ್ಥಾನನ ಯಾರು ಕೂಡ ನನಗೆ ತುಂಬಕ್ಕಾಗಲ್ಲ. ನೋಡಿ ಹೇಗೆ ಮಾತಾಡ್ತಿದ್ದೀರಾ? ನಮ್ಮ ಅಕ್ಕನ ಬಗ್ಗೆ ಸ್ವಲ್ಪನಾದರೂ ನಿಮಗೆ ಕನ್ಸರ್ನ್ ಇದೆಯಾ? ಅವಳು ಸತ್ತು ಇನ್ನೂ 24 ಗಂಟೆ ಆಯಿತು, ನೀವು ಮನೇಲಿ ಬಂದು ಹೀಗೆ ಕೂತಿದ್ದೀರಲ್ಲ, ಹುಡ್ಕನ ಮಾಡೋಣ ಅಂತ ಏನು ಅಂತಾನೆ ಇಲ್ವಲ್ಲ ಅಂತ ಹೇಳ್ತಾರೆ. ನಾನು ಏನಂತ ಹೇಳಲಿ ಕಾವ್ಯವರೇ? ಪ್ರೇಮ ಇಲ್ದಿರೋದ ಕ್ಷಣಗಳನ್ನ ನೆನೆಸ್ಕೊಂಡು ನಂಗೆ ನಿಜವಾಗ್ಲೂ ಬದುಕೋಕ್ಕೆ ಆಗ್ತಿಲ್ಲ. ಹಾಗಾದರೆ ಹೋಗಿ ನಿಮ್ಮ ಅಮ್ಮನ ಜೊತೆ ಮಾತಾಡಿ, ಆ ಸ್ನೇಹನ ನಿಮ್ಮ ಜೀವನದಲ್ಲಿ ಮತ್ತೆ ತರಬೇಕು ಅಂತ ಎಲ್ಲ ಮಾಡ್ತಾಯಿದ್ದಲ್ಲ, ಅವ್ರ ಜೊತೆ ಹೋಗಿ ಹೇಳೋಗಿ. ಯಾರಿಗೆ ಏನು ಹೇಳಿ ಪ್ರಯೋಜನ ಕಾವ್ಯವರೇ? ಅವ್ರು ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗಾದರೆ ನಾನು ಅವ್ರ ಬಗ್ಗೆ ವ್ಯಕ್ತ ಮಾಡಿದರೆ ಮಾತ್ರನ ಹೆಂಡತಿ ಬಗ್ಗೆ ರೆಸ್ಪೆಕ್ಟ್ ಇರೋದು ಅಂತ ಹೇಳ್ತಾರೆ. ರೆಸ್ಪೆಕ್ಟ್ ಅನ್ನೋದು ನಮ್ಮ ಮನಸ್ಸಲ್ಲಿದೆ ಕಾವ್ಯ, ಆಯಿತಾ? ನನ್ನ ಪ್ರೇಮ ಏನು ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ನನಗೆ ಇಲ್ಲೇ
ತುಂಬ ಕ್ಲಿಯರಾಗಿ ಗೊತ್ತಾಗ್ತಿದ್ದೀರಾ. ನಿಮ್ಮ ನೋಡಿದರೆ ನಮ್ಮ ಅಕ್ಕನ ಬಗ್ಗೆ ಸ್ವಲ್ಪನೂ ನಿಮಗೆ ಕೇರೇ ಇಲ್ಲ. ಅದು ಹೇಗೆ ಬಿಟ್ಬಿಟ್ರಿ, ನೀವು ಯಾವುದೋ ಒಂದು ಸ್ಟೋರಿ ಹೇಳಿದ್ರಲ್ಲ, ಮೇಲಿಂದ ಹೋಗಿ ಬಿದ್ದರು ಅಂತ. ಅವಳನ್ನ ಸಾಯ್ತೀನಿ ಅಂತ ಆದಾಗ ಬೆಟ್ಟು ತುದಿಲಿ ಬಿಟ್ಬಿಟ್ಟು ನೀವು ಹೇಗೆ ಫೋನಲ್ಲಿ ಮಾತಾಡ್ಕೊಂಡು ಅನ್ಕೊಂಡ್ರಿ, ನಾನಂತೂ ಇದರಲ್ಲಿ ಸುಮ್ಮನೆ ಬಿಡಲ್ಲ ಆಯಿತಾ, ಇದರಲ್ಲಿ ಯಾವುದೋ ಕಾಣದ ಕೈಗಳಿದೆ ಅಂತ ಹೇಳ್ಬಿಟ್ಟು ಕೂಗಾಡ್ತಾಳೆ.